ಚಿಂತಾಮಣಿಗೆ ಮತ್ತೆ ಜೆಕೆ ಅಣ್ಣನ ನಾಯಕತ್ವ ಬೇಕು. ಜನ್ಮದಿನಾಚರಣೆ ವೇಳೆ ಜೆಡಿಎಸ್ ಮುಖಂಡರ ಆಶಯ. ಚಿಂತಾಮಣಿ ನಗರದ ವಿವಿಧ ಕಡೆ ಮಾಜಿ ಶಾಸಕರ ಹುಟ್ಟುಹಬ್ಬ ಆಚರಣೆ. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರೆಲ್ಲರೂ ಸೇರಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಉಪಸಭಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ರವರ 57ನೇ ಹುಟ್ಟುಹಬ್ಬವನ್ನು ಚಿಂತಾಮಣಿ ನಗರದ ಆಧಾರ್ ಶಾಲೆಯ ವಿಶೇಷ ಮಕ್ಕಳ ಜೊತೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಅಬ್ದುಲ್ ಸಮದ್ ಮಾತನಾಡಿ, ಕೃಷ್ಣಾರೆಡ್ಡಿ ರವರ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಚಿಂತಾಮಣಿಯ ಜನರು ನೆಮ್ಮದಿಯಿಂದ ಇದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆ ನೆಮ್ಮದಿ ಇಲ್ಲ ಎಂದು ಅಭಿಪ್ರಾಯಪಟ್ಟರು ಹಾಗೂ ಮುಂದಿನ ಚುನಾವಣೆಯಲ್ಲಿ ಕೃಷ್ಣಾರೆಡ್ಡಿರವರು ಶಾಸಕರಾಗಿ, ಮಂತ್ರಿಯಾಗಿ ಚಿಂತಾಮಣಿಯ ಕಳೆದು ಹೋಗಿರುವ ನೆಮ್ಮದಿಯನ್ನು ಮತ್ತೆ ಜನರಿಗೆ ತಂದುಕೊಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾಬಕಾಶ್, ಅಗ್ರಹಾರ ಮುರಳಿ, ಅಬ್ಬುಗೊಂಡು ಶ್ರೀನಿವಾಸ್ ರೆಡ್ಡಿ, ದೇವಳಂ ಶಂಕರ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬೈರೆಡ್ಡಿ, ಯುವ ಘಟಕ ಅಧ್ಯಕ್ಷರಾದ ಚಲಪತಿ, ಪ್ರಭಾಕರ್, ರಿಯಾಜ್ ಖಾನ್, ಮಾಜಿ ಶಾಸಕರ ಆಪ್ತ ಸಹಾಯಕ ವೇಣು, ಅಫ್ಸರ್ ಪಾಷಾ, ಯೂನಿಸ್ ಪಾಷಾ, ಆಕ್ರಮ್ ಪಾಷಾ, ಮುನ್ವರ್ ಪಾಷಾ, ರಹಮತುಲ್ಲಾ, ಆಯಿಷಾ, ಮಧು, ಗಂಗಾಧರ, ಸಂತೋಷ್, ಎಂ ವೀರಾಮಪ್ಪ, ಕೊತ್ತೂರು ಬಾಬು, ಚಂದ್ರರೆಡ್ಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೆಳಗಡೆ ಇಟ್ಕೊಂಡಿಲ್ಲ ಮತ್ತೆ ಮೇಲಕ್ಕೆ ಆಗಿದ್ದೇನೆ. ಆಗಾಯ್ತು ಬಂದ್ಬೇಡಿ. ಎಲ್ಲ ನೆಚ್ಚಿನ ನಾಯಕರಾದ ಜೆಕೆ ಕೃಷ್ಣಾರೆಡ್ಡಿ ಅಣ್ಣ ಅವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರು ಹಾಗೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಎಲ್ಲರೂ ಒಂದು ಕಡೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು ಅನ್ಕೊಂಡ್ವಿ. ಆಗ ಎಲ್ಲರ ಅಭಿಪ್ರಾಯದಂತೆ ಇಲ್ಲಿ ಈ ಶಾಲೆಯಲ್ಲಿ ಈ ಮಕ್ಕಳ ಜೊತೆ ನಾವು ಈ ನಮ್ಮ ಅಣ್ಣ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅವ್ರ ಜೊತೆ ಆಚರಿಸಿಕೊಂಡು ಅವ್ರ ಜೊತೆ ಒಂದ್ಸರಿ ಊಟ ಮಾಡೋಣ ಅಂದ್ಬಿಟ್ಟು ನಾವು ನಿರ್ಧಾರ ಮಾಡಿ ಇವತ್ತು ಇಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ. ಹಾಗೂ ನಮ್ಮ ಜನಮೆಚ್ಚಿನ ನಾಯಕ ಜೆಕೆ ಕೃಷ್ಣಾರೆಡ್ಡಿ ಅಣ್ಣನವರು ಅವರ ಇಂದಿನ ಅವಧಿಯಲ್ಲಿ 10 ವರ್ಷ ಆಡಳಿತ ಮಾಡಿದ್ರು. ಯಾರ್ದು ಒಂದು ನೆಮ್ಮದಿಯನ್ನು ಅವರು ಕೆಡುಕು ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲರಿಗೂ ಅವರು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ಎಲ್ಲರ ಜನ ಜೊತೆಗೆ ಹೋಗಿದ್ರು. ಯಾರ್ದೋ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಯಾವುದೋ ಒಂದು ಗಾಡಿಗಾಗ್ಲಿ, ಬೀದಿ ಬದಿ ವ್ಯಾಪಾರಸ್ಥರ ಯಾವುದೋ ಒಂದು ಮಳಿಗೆ ಆಗ್ಲಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಆ ನೆಮ್ಮದಿ ಇಲ್ಲ. ಏನು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏನಾಗುತ್ತೋ ಅನ್ನೋ ಜನರಿಗೆ ಆತಂಕ. ಬೆಳಗ್ಗೆ ಆದ್ರೆ ಎಲ್ಲಿ ಬಂದು ನಮ್ಮ ಮನೆದು ಕನೆಕ್ಷನ್ ಕಟ್ ಮಾಡಿಬಿಡ್ತಾರ ಅನ್ನೋ ಆತಂಕ, ನಮ್ಮ ಗೋಡೆಗಳು ಎಲ್ಲಿ ತಪ್ಪಿಡ್ತಾರ ಅನ್ನೋ ಆತಂಕ, ನಮ್ಮ ಮಳಿಗೆಗಳು ಎಲ್ಲಿ ಬಂದು ಖಾಲಿ ಮಾಡಿಬಿಟ್ಟು ತಪ್ಪಿಟ್ಟು ನಮಗೆ ರೋಡ್ ಪಾರ್ ಮಾಡ್ತಾರ ಅನ್ನೋ ಒಂದು ಆತಂಕದಿಂದ ಇವತ್ತು ಜನರು ಬದುಕ್ತಾ ಇದ್ದಾರೆ. ಅದಕ್ಕೆ ಚಿಂತಾಮಣಿಗೆ ಮತ್ತೆ ನಮ್ಮ ಜೆಕೆ ಅಣ್ಣದು ಅವಶ್ಯಕತೆ ಇದೆ. ಎಲ್ಲರಿಗೂ ಅರ್ಥ ಆಗಿದೆ. ತಕ್ಕ ಸಂದರ್ಭ ಬರುತ್ತೆ, ಆಗ ಜನರು ಮತ್ತೆ ಇವ್ರಿಗೆ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಮತ್ತೆ ಜನರು ನೆಮ್ಮದಿಯನ್ನು ಒಂದು ಇದು ಜೀವನದಲ್ಲಿ ಒಂದು ನೆಮ್ಮದಿ ಬೇಕು ಅಂದ್ಬಿಟ್ಟು ಜನರು ಮತ್ತೆ ಕೋರ್ತಾ ಇದ್ದಾರೆ. ನಾನು ದೇವರಲ್ಲಿ ಅಲ್ಲವನ್ನ ನಾನು ಬೇಡ್ಕೊಳ್ತೀನಿ, ಮತ್ತೆ ಬರುವ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಜೆಕೆ ಅಣ್ಣ ಅವರು ಶಾಸಕರಾಗಿ
ಮಂತ್ರಿಯಾಗಿ ನಮ್ಮ ಚಿಂತಾಮಣಿಯ ಒಟ್ಟೋಗಿರೋ ನೆಮ್ಮದಿಯನ್ನ ಮತ್ತೆ ನಮ್ಗೆ ತಂದ್ಕೊಡ್ತಾರೆ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಹಾಗೂ ಮಾಜಿ ಶಾಸಕರು ಹಾಗೂ ಉಪಸಭಾಪತಿಯವರಾದಂತಹ ಸನ್ಮಾನ್ಯ ಎ ಕೆ ಕೃಷ್ಣಾರೆಡ್ಡಿ ಅವರಿಗೆ ಇವಾಗ 57ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ವೆಂಕಟೇಶಕೋಟೆ ಮಾದಾಸ್ಪುರದಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಭಗವಂತ ಅವರು ಮತ್ತು ಅವರ ಕುಟುಂಬಕ್ಕೆ ಐರಾರೋಗ್ಯ ಚೆನ್ನಾಗಿ ಕೊಟ್ಟು ಆರೋಗ್ಯ ಕಾಪಾಡಿ ಅವರ ಕುಟುಂಬ ಕಾಪಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶಾಲೆಯ ವಿಶೇಷತೆಯನ್ನ ನಮ್ಮ ಇಲ್ಲಿನ ವ್ಯವಸ್ಥಾಪಕರು ಮತ್ತೆ ಈ ಅಂಧ ಮಕ್ಕಳಿಗೆ ತಾಯಿಯಾಗಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಇದನ್ನೆಲ್ಲನೂ ಸಹ ನಾವು ನೋಡಿದಾಗ ಜೆ ಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ನಮ್ಮೆಲ್ಲರೂ ಸಹ ಒಂದು ಕಡೆಗೆ ಸೇರಿಸಿದಂತ ಸಮದ್ದು ಮತ್ತೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಯುವ ಘಟಕದ ಚಲಪತಿ ಮತ್ತೆ ಎಲ್ಲರೂ ಸಹ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಅದಕ್ಕೆ ತಮಗೆಲ್ಲರಿಗೂ ಸಹ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಶಾಲೆ ತುಂಬಾ ವಿಶೇಷವಾದಂತಹ ಒಂದು ಶಾಲೆ. ಈ ಶಾಲೆಯಲ್ಲಿ ನಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಕೇವಲ ಬೆರಳಿಗೆ ಅಷ್ಟು ಜನರು ಮಾತ್ರ ಗೊತ್ತಿತ್ತು. ಆದ್ರೆ ಈ ಒಂದು ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ಈ ಶಾಲೆಗೆ ಅತ್ಯಂತ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲಿಗೆ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನ ಇಲ್ಲಿ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅವ್ರಿಗೆ ದೇವರು ಮತ್ತೆ ಈ ರೀತಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಜೆ ಕೆ ಕೃಷ್ಣಾರೆಡ್ಡಿ ಅವರ ಜೊತೆಯಲ್ಲಿ ಇರ್ತೀವಿ. ಮತ್ತೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿ ಅನುಕೂಲ ಬೇಕಾಗಿರ್ತಕ್ಕಂಥದನ್ನ ನಾವು ಟೀಚರ್ ಅವರ ಜೊತೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ನಾವು ನಮ್ಮ JDS ಪಕ್ಷ ಮತ್ತೆ ಜೆ ಕೆ ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳು ಅವ್ರಿಗೆ ಯಾವತ್ತೂ ಸಹ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಟ್ರಸ್ಟೀಸ್, ಟೀಚರ್ಸ್ ಮತ್ತು ಮಕ್ಕಳ ಪರವಾಗಿ ನಾನು ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲ ಬಾರಿಗೆ ಜೆ ಕೆ ಸರ್ ಅವರ ಪರವಾಗಿ ಬಂದು ಜೆ ಕೆ ಸರ್ ಅವರ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಿಸಬೇಕು ಅಂದ್ಕೊಂಡಿದ್ದೀರಲ್ಲ, ಅದಕ್ಕೆ ನಮ್ಮ ವಂದನೆಗಳು ನಿಮಗೆ. ಆಮೇಲೆ ನಿಮಗೆ ವಿಕಲಚೇತನ ಮಕ್ಕಳ ಬಗ್ಗೆ ಇರೋ ಪ್ರೀತಿ, ಕಾಳಜಿ, ಕರುಣೆ, ಸೇವಾ ಮನೋಭಾವಕ್ಕೆ ನಮ್ಮ ಕೃತಜ್ಞತೆಗಳು. ಎಷ್ಟೋ ಜನಕ್ಕೆ ಈ ಶಾಲೆ ಬಗ್ಗೆ ಏನು ವಿವರ ಗೊತ್ತಿಲ್ಲ ಅಂದ್ರೆ ನಮ್ಮ ಶಾಲೆ ಹೆಸರು ಆಧಾರ್ ಅಂತ. ಆಧಾರ್ ಅಂದ್ರೆ ಸಪೋರ್ಟ್ ಕೊಡೋದು. ಇಲ್ಲಿ ಇದನ್ನ ಸ್ಥಾಪಿಸಿದವರು ನಮ್ಮ ಗುರುಜಿಗಳು ಆಚಾರ್ಯ ವಿನಯ್ ವಿನಯಕರ್ ಅವರು 20 ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿರೋದು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದೊಂದು ಊರು ಒಂದೊಂದು ದಾರಿನಲ್ಲೂ 2 ಸ್ಕೂಲ್ಗಳಿರುತ್ತೆ, ರೆಗ್ಯುಲರ್ ಸ್ಕೂಲು, ಅಲ್ಲೆಲ್ಲ ಬುದ್ಧಿವಂತರು ಓದ್ತಾ ಇರ್ತಾರೆ. ಆದ್ರೆ ನೀವು ಸ್ವಲ್ಪ ಓದ್ ಕಡಿಮೆ ಬಿಸಿ ಹೋಗ್ಬಿಡ್ತಾರೆ, ಮನೇಲಿ ಇಟ್ಬಿಡ್ತಾರೆ, ಆ ಮಕ್ಕಳಿಗೆ ಏನು ಬರಲ್ಲ ಅಂತ ಬೇಜಾರು ತಗೊಂತಾರೆ. ಆದ್ರೆ ಗುರುಜಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇಂಥ ಮಕ್ಕಳಲ್ಲೂ ವಿಶೇಷವಾದ ಶಕ್ತಿ ಇದೆ ಅಂತ ಕಂಡಿಡ್ಕೊಂಡಿದ್ದಾರೆ. ನೀವೇ ಗಮನಿಸಿರ್ಬೋದು, ನಮ್ಮ ಸ್ಕೂಲ್ ಮಕ್ಕಳಲ್ಲಿ ಟ್ರೈನಿಂಗ್ ತಗೊಂಡು ಇಲ್ಲೇ ಟೀಚರ್ಸ್ ಆಗಿದ್ದಾರೆ. ಅವರೇನು ಮನೇಲೇ ಇದ್ದಿದ್ರೆ ಏನಾಗ್ತಿತ್ತು, ಅಂತ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಮಾಡೋದು, ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಟೀಚರ್ಸ್ ಆಗಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಕೆಲಸ ಮಾಡ್ತಾರೆ ಈಗ. ಅದಕ್ಕೆ ಸೊಸೈಟಿನಲ್ಲಿ ತಾಳ್ಮೆ, ಪ್ರೀತಿ, ವಿಶ್ವಾಸ ಇದ್ರೆ ಎಲ್ಲವನ್ನ ಸಾಧಿಸ್ಬೋದು. ಹಾಗೆ ಈ ಮಕ್ಕಳಲ್ಲಿ ಒಂಥರ ದೈವಿಕ ಗುಣ ಇರುತ್ತೆ, ಪ್ರೀತಿ, ವಿಶ್ವಾಸ, ಕರುಣೆ ಅಪಾರವಾಗಿರುತ್ತೆ. ನಿಮಗೆ ಪ್ರಪಂಚದಲ್ಲಿ ನೋಡಿದ್ದೀರಾ, ಪ್ರೀತಿ ಕರುಣೆ ಕಡಿಮೆ ಆಗೋಗ್ತಾ ಇದೆ, ಎಲ್ಲಿಂದ ಸ್ವಾರ್ಥ ಇದೆ. ಅದಕ್ಕೆ ನಮ್ಮ ಗುರುಜಿಯವರು ಹೇಳ್ತಾರೆ, ಇಂಥ ಮಕ್ಕಳ ಮೂಲಕ ದೇಶಕ್ಕೆ ಒಂದು ಸಂದೇಶ ಕೊಡೋಣ ಅಂದ್ಬಿಟ್ಟು ಆದರ್ಶನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಾವು ಕೈ ಜೋಡಿಸಿದ್ದೀವಿ. ಇಲ್ಲಿ ನಮ್ಮ ಟೀಚರ್ಸ್ ಅಷ್ಟೇ ಮಕ್ಕಳನ್ನ ನೋಡ್ಕೊಂಡಾಗೆ ನಮ್ಮ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ತಾರೆ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ನಿಮಗೆಲ್ಲ ನಾನು ತುಂಬ ಹೃದಯದ ವಂದನೆಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ.
ಸೆಲೆಕ್ಟ್